ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾನಿವತ್ತು 9ನೇ ತರಗತಿಯ 16ನೇ ಪಾಠ ಪೂರ್ವಾಕ್ಷರಕ ಪೂರ್ವಗ್ರಹ. ಇಂದಿನ ತರಗತಿಯಲ್ಲಿ ನಿಮಗೆ ಒಂದು ದಿನ ಲೇಖಕರ ಪರಿಚಯವನ್ನು ಮತ್ತು ಪಾಠದ ಆಶಯವನ್ನು ಮಾಡಿದ್ವಿ. ಹಾಗೆ ಇನ್ನೊಂದು ದಿನ ಪಾಠದ ವಿವರಣೆಯನ್ನು ನೀಡ್ತಾ ಹೋಗಿದೆ. ಹೀಗಾಗಿ ನಮ್ಮ 3ನೇ ಭಾಗ ಮುಂದಿನ ಪಾಠದ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಪೇಜ್ ನಂಬರ್ 133 ನೋಡ್ಕೊಳ್ಳಿ. ಹಾಗಾಗಿ ಬಹುಶಃ ಇಲ್ಲಿ ಹೇಳ್ತಾರೆ, मुझे लगता है व्यवहार में आसानी लाने के लिए आगे चलकर हमारे सारे व्यवहारों में इसी तरह की रस्म अभिव्यक्ति का स्टाइल चल पड़ेगा. उदाहरण के लिए अगर कोई कहे कि मैंने एक संकल्प किया है, उसके लिए टीडी जाकर ऋषि के दर्शन कर आऊँगा, तो हमें आश्चर्य में नहीं पड़ना चाहिए. ಈಗ ಇಲ್ಲಿ ಲೇಖಕರು ನಿಮಗೆ ಗೊತ್ತಿರೋ ಹಾಗೆ ವ್ಯಂಗ್ಯವಾಗಿ ಇಲ್ಲಿ ಇನಿಷಿಯಲ್ಗಳ ಪ್ರಭಾವದಿಂದ ಆ ಹೆಸರುಗಳು ಯಾವ ರೀತಿಯಾದಂತಹ ಅರ್ಥವನ್ನು ಕಳ್ಕೊಂಡಿದೆ ಅನ್ನೋದ್ರ ಬಗ್ಗೆ ವಿವರಣೆ ನೀಡ್ತಾ ಹೋದಾಗ ಇಲ್ಲಿ ಹೇಳ್ತಾರೆ ಲೇಖಕರು, ಮುಜೆ ಲಗ್ತಾ ಹೈ, ನನಗನ್ನಿಸುತ್ತೆ ವ್ಯವಹಾರ ಮೇ ಆಸಾನಿ ಲಾನೆ ಕೆ ಲಿಯೆ. ಈಗ ವ್ಯವಹಾರದಲ್ಲಿ ಜಾಸ್ತಿ ಅಂದರೆ ಸರಳ ಆಗ್ತಾ ಹೋಗಬೇಕು, ಹೆಚ್ಚು ಶ್ರಮ ಇರಬಾರ್ದು ಅಂತ ಅದಕ್ಕೆ ಹೇಳ್ತಾರೆ. ಆಸಾನಿ ಲಾನೆ ಕೆ ಲಿಯೆ ಆಗೆ ಚಲ್ಕರ್ ಹಮಾರೆ ಸಾರೆ ವ್ಯವಹಾರೋ ಮೇ, ನಮ್ಮ ಇಡೀ ಎಲ್ಲ ವ್ಯವಹಾರವೂ ಕೂಡ ಮುಂದೆ ಇಸಿ ತರಕಿ ರಸ್ವು ಅಭಿವ್ಯಕ್ತಿ ಕಾ ಸ್ಟೈಲ್ ಚಲ್ ಪಡೇಗಾ. ಹೀಗಾಗಿ ನಾವು ದೀರ್ಘವಾಗಿ ಹೇಳೋದನ್ನು ನಾವು ರಸ್ವವಾಗಿ ಸರಳವಾಗಿ ಹೇಳ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ಉದಾಹರಣೆಯಲ್ಲಿ ಅಗರ್ ಕೋಯಿ ಕಹೇಕಿ, ಹೀಗಾಗಿ ಒಂದು ಉದಾಹರಣೆಯಲ್ಲಿ ಕೊಡ್ತಾರೆ ನೋಡಿ. मैंने एक संकल्प किया है कि उसके लिए टीडी जाकर वीसी के दर्शन कर आऊँगा, तो हमें आश्चर्य में नहीं पड़ना चाहिए. ಇಲ್ಲಿ ಲೇಖಕರು ಹೇಳ್ತಾರೆ, ಸರಳವಾಗಿ ನಾವು ಮುಂದೆ ಈಗಾಗ್ಬೋದೇನೋ, ಟಿಡಿ ಜಾಕರ್ ವಿಸಿಕ ದರ್ಶನ್ ಕರ್ ಆऊँगा, ಇದರ ಅರ್ಥವನ್ನು ಹೇಳ್ತಾರೆ. ಅರ್ಥ ಹೋಗಾ ಕಿ तिरुपति देवालय जाकर ವೆಂಕಟಾಚಲಪತಿ ಕೆ ದರ್ಶನ್ ಕರ್ ಆऊँगा ಅಂತ ಇಲ್ಲಿ ಸರಳವಾಗಿ ಏನಂತದೆ, ಟಿಡಿ ಜಾಕರ್ ವಿಷಿಕೆ ದರ್ಶನ್ ಕರ್ ಆऊँगा ಅಂತ ಸರಳವಾಗಿ ಮಾಡ್ಕೊಳ್ತಾರೆ ಮುಂದೆ. ಉಸಿ ತರ ಅಗರ್ ಕೋಯಿ ಕಹೆ ಕಿ हेमकोटे जाकर सिहार स्वामी से मिलकर आऊँगा, ಹೀಗಾಗಿ ಮುಂದೆ ಹೇಳ್ಬೋದೇನೋ, ಈಗ ಹೇಳ್ತಾರೆ ಕೆಲವರು ಏನಂದರೆ, तो हमें हेमकोटे जाकर सिहार स्वामी से मिलकर आऊँगा, तो हमें लगभग महीने पढ़ना चाहिए. इसका मतलब है कि मेलुकोटे जाकर चलवराय स्वामी से मिलकर आऊँगा. ನೋಡಿ, ಮೇಲುಕೋಟೆಗೆ ಹೋಗಿ ಚೆಲುವರಾಯ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬರ್ತೀನಿ ಅನ್ನೋದನ್ನು ಈ ರೀತಿ ಸಂಕ್ಷಿಪ್ತವಾಗಿ ಏನಂತ ಸಂಕ್ಷಿಪ್ತವಾಗಿ हेमकोटे जाकर सिहार स्वामी से मिलकर आऊँगा ಅಂತ ಸಂಕ್ಷಿಪ್ತೀಕರಣ ಮಾಡಿಬಿಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಹೇಳ್ತಾರೆ, वैसे ही अगर कोई आस्तिक महाशय कहे कि ವಿಜಿ ಸ್ವಾಮಿ ಕಾ ಅಭಿಷೇಕ್ ಕರಾನ ಹೈ. ಈಗ ಇನ್ನು ಕೆಲವು ಮಹಾಶಯರು ಹೇಳ್ತಾರೆ, ಆಸ್ತಿಕರು ಅಂತ ಹೇಳ್ತಾರೆ, ಇಲ್ಲಿ ವಿಜಿ ಸ್ವಾಮಿ ಕಾ ಅಭಿಷೇಕ್ ಕರಾನ ಹೈ, ನಾವು ವಿಜಿ ಸ್ವಾಮಿಯ ಅಭಿಷೇಕವನ್ನು ಮಾಡಿಸ್ತೀವಿ. ತೋ ಸಮಜ್ನ ಚಾಹಿಯೇ ಕಿ, ಈಗ ಇದರ ಅರ್ಥ ಹೇಳ್ತಾರೆ, ವೇಣುಗೋಪಾಲ ಸ್ವಾಮಿ ಕಾ ಅಭಿಷೇಕ್ ಕಿಯಾ ಜಾ ರಹಾ ಹೈ, ನಾವಿವತ್ತು ವೇಣುಗೋಪಾಲ ಸ್ವಾಮಿಯ ಅಭಿಷೇಕವನ್ನು ಮಾಡಿಸ್ತಾ ಇದ್ದೀವಿ ಅಂತ. ಹಾಗಾಗಿ ಹಮಾರ बिलिगिरी रंगना बैठा तो BR हिल्स बनकर पूरा अंग्रेजी हो गया है. ಹೀಗಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಳಿಗಿರಿ ರಂಗನ ಬೆಟ್ಟ ಅದನ್ನು ಏನಂತಾರೆ, BR ಹಿಲ್ಸ್ ಅಂತಲೇ ಆಗಿಬಿಟ್ಟಿದೆ ಈಗ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಉಸ್ಮೆ ವಾಸ್ತವ ಕರ್ನೆ ವಾಲಾ ರಂಗನಾಥ ಸ್ವಾಮಿ भी ಆರ್ಯನ್ ಸ್ವಾಮಿ ಬನ್ ಗಯಾ ಹೈ. ರಂಗನಾಥ ಸ್ವಾಮಿ ಆರ್ಯನ್ ಸ್ವಾಮಿ ಆಗಿದ್ದಾನೆ. आप DR दुर्गा जाते हैं, वही अपना देवरायನ दुर्गा, वहाँ 2 स्वामी जी रहते हैं. ನೀವು ನೋಡಿರ್ಬೋದು, DR ಸ್ವಾಮಿ ಅಂದರೆ ದೇವರಾಯನ ದುರ್ಗಾ ಅಂತ.
ಹಾಗಾಗಿ ಅಲ್ಲಿ ಎರಡು ದೇವರುಗಳಿದ್ದಾವಂತೆ. ವಹ ದೋ स्वामी याद आते हैं, एक है YN स्वामी और दूसरा BN स्वामी. ಮೊದಲು ಒಂದು YN स्वामी, ಇನ್ನೊಂದು BN स्वामी दूसरा. ಹಾಗಾಗಿ यानी योग नरसिम्हा स्वामी और भोग नरसिम्हा स्वामी. नरसिंहपुर में GN स्वामी रहते हैं, यानी गुंजा नरसिम्हा स्वामी. ಹೀಗಾಗಿ ನರಸೀಪುರದಲ್ಲಿ GN ಸ್ವಾಮಿ ಅಂತ ಹೇಳ್ತಾರೆ. ಅದರ ಪೂರ್ಣ ಹೆಸರು ಗುಂಜಾ ನರಸಿಂಹ ಸ್ವಾಮಿ ಅಂತ. ಹಾಗೆ अत्यंत मनोहर सुंदर वृंदावन गार्डन वाला कृष्णराज सागर आज नीरस के हाथ सागर हो गया है. ಹೀಗಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿರುವಂತಹ ಅತ್ಯಂತ ಸುಂದರವಾದಂಥ ಮನೋಹರವಾದಂಥ ಬೃಂದಾವನ ಗಾರ್ಡನನ್ನು ನೀವೆಲ್ಲ ಸಾಮಾನ್ಯವಾಗಿ ಹೋಗಿ ನೋಡಿರ್ತೀರ ಅಲ್ವಾ. ಹಾಗಾಗಿ ಅದು ಈಗೇನಂತಾರೆ, ಅಲ್ಲಿ ಸಂಕ್ಷಿಪ್ತೀಕರಣ ಆಗಿರೋದ್ರಿಂದ ಅದನ್ನು KRS ಅಂತಲೇ ಕರೀತಾರೆ ಅಲ್ವಾ. ಹಾಗಾಗಿ ಇಲ್ಲಿ ಇಸ್ಕಾ ಲಘುಕರಣ वहीं पर नहीं रुका है, वो KRS बनकर अंग्रेजी वर्णमाला के 3 अक्षरों से सिमट कर अपनी पहचान ही खो बैठा है. ಹಾಗಾಗಿ ಅಂಗ್ರೇಜಿ ಇನಿಷಿಯಲ್ಗಳ ಪ್ರಭಾವದಿಂದ 3 ಇನಿಷಿಯಲ್ಗಳನ್ನು ಸೇರಿಸ್ಕೊಂಡು ಅದಕ್ಕೆ KRS ಅಂತ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅದು ತನ್ನ ನಿಜವಾದ ಅಸ್ತಿತ್ವವನ್ನು, ತನ್ನ ಹೆಸರನ್ನು ಅದು ಎಲ್ಲೋ ಒಂದು ಕಡೆ ಕಳ್ಕೊಂಡು ಅಲ್ಲಿದೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಯೇ ಬಿ ಅಮಾರ ದುರ್ದೈವ ಐಕಿ, ಇದು ನಮ್ಮ ಕರ್ನಾಟಕದ ಕನ್ನಡಿಗರ ದುರ್ದೈವ ಅಂತ ಇಲ್ಲಿ ವ್ಯಂಗ್ಯವಾಗಿ ಟೀಕೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಶ್ರೀರಂಗಪಟ್ಟಣ SR ಪಟ್ಟಣ ಬಂದ್ಕರ್ ರಂಗನಾಥ ಸ್ವಾಮಿ ಆಜ್ RN ಸ್ವಾಮಿ ಬನ್ ಗಯಾ ಹೈ. ಹೀಗಾಗಿ ಶ್ರೀರಂಗಪಟ್ಟಣ ನೀವೆಲ್ಲರೂ ನೋಡಿದ್ದೀರಲ್ಲ, ಹತ್ತಿರದಲ್ಲೇ ಇದೆ. ಶ್ರೀರಂಗಪಟ್ಟಣದಲ್ಲಿರುವಂತಹ ಶ್ರೀ ರಂಗನಾಥ ಸ್ವಾಮಿಯನ್ನು ನೋಡಿರ್ತೀರ ಅಲ್ವಾ. ಹಾಗಾಗಿ SR ಪಟ್ಟಣ ಬನ್ ಗಯಾ ಹೈ. ಹೀಗಾಗಿ ಶ್ರೀರಂಗಪಟ್ಟಣವನ್ನು SR ಪಟ್ಟಣ ಅಂತ ಆಗ್ಬಿಟ್ಟಿದೆ. ಹಾಗೆ ಸ್ವಾಮಿ ಆಜ್ RN ಸ್ವಾಮಿ ಬನ್ ಗಯಾ ಹೈ. ರಂಗನಾಥ ಸ್ವಾಮಿಯನ್ನು ಏನಂತ ಮಾಡಿದ್ದಾರೆ, RN ಸ್ವಾಮಿ ಆಗ್ಬಿಟ್ಟಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ವ್ಯಕ್ತಿयों के नामों का इन इनिशियलों में छूटना तो ठीक है. ಹೀಗಾಗಿ ವ್ಯಕ್ತಿಗಳ ಹೆಸರುಗಳಲ್ಲಿ ಈ ರೀತಿಯಾಗಿ ಇನಿಷಿಯಲ್ಗಳಿಂದ ಅದನ್ನು ಮುಚ್ಚಿಡೋದು ಅಥವಾ ಅದನ್ನು ಮುಚ್ಚೋದು ಸರಿ. ಆದರೆ ಪರ್ ಗಾಂವೋं के नामों के लिए इसका जरूरत नहीं है. ಇಲ್ಲಿ ಲೇಖಕರು ಹೇಳ್ತಾರೆ, ಹಳ್ಳಿಗಳ ಹೆಸರುಗಳಲ್ಲಿ ಈ ರೀತಿಯಾಗಿ ಅರ್ಧವನ್ನು ಅಥವಾ ಸಂಕ್ಷಿಪ್ತೀಕರಣ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಯಾತೋ ಸರಾಸರ್ ಅನ್ಯಾಯ ಹೈ. ಹೀಗಾಗಿ ಹೇಳ್ತಾರೆ, ಇದು ನಿಜವಾಗ್ಲೂ ಇದು ಒಂದು ಅನ್ಯಾಯ ಅಂತ ಹೇಳ್ತಾರೆ. ವ್ಯಕ್ತಿयों के नामों के लिए इस प्रकार रस्वीकरण आवश्यक है, नहीं तो कोई किसी को पुकार नहीं सकेगा. ಹೀಗಾಗಿ ಇಲ್ಲಿ ಹೇಳ್ತಾರೆ ವ್ಯಕ್ತಿಯ ತೋ ಇಲ್ಲಿ ಹೇಳ್ತಾರೆ ವ್ಯಕ್ತಿयों के नामों के लिए इस प्रकार रस्वीकरण ಅವಶ್ಯ है. ಹೀಗಾಗಿ ವ್ಯಕ್ತಿಗಳ ಹೆಸರನ್ನು ಹೋಗಲಿ ಅದನ್ನು ಶಾರ್ಟ್ ಮಾಡಿ ಅರ್ಧ ಇನಿಷಿಯಲನ್ನು ಸೇರಿಸಿ ಚಿಕ್ಕದಾಗಿ ಕರೀತಾರೆ. ಆದರೆ ಹಳ್ಳಿಗಳ ಹೆಸರನ್ನು ಈ ರೀತಿ ಮಾಡಿರೋದು ಸರಿಯಲ್ಲ. नहीं तो कोई किसी को पुकार नहीं सकेगा. अपने नाम के पीछे कुल का नाम, गाँव का नाम, बाप का नाम आदि सब कुछ लगा लेने वाले का इस देश में नाम लेकर पुकारना एक महासाहस बन जाता है. ಹೀಗಾಗಿ ಇಲ್ಲಿ ಹೇಳ್ತಾರೆ, ಅಪ್ನೆ ನಾಮಕ್ಕೆ ಪೀಚೆ, ಈಗ ಅವರ ಹೆಸರಿನ ಹಿಂದೆ ಏನು ಮಾಡ್ತಾರೆ, ಅವರು ಹಳ್ಳಿ ಹೆಸರನ್ನು ಹಾಕ್ಕೊಂಡಿರ್ತಾರೆ, ಕೆಲವರು ಅವರ ತಂದೆ ಹೆಸರನ್ನು ಹಾಕ್ಕೊಂಡಿರ್ತಾರೆ. ಹಾಗಾಗಿ ಅಂದರೆ ಇಲ್ಲಾಂದರೆ ಕೆಲವರು ಅವರ ಮನೆತನದ ಹೆಸರುಗಳನ್ನು ಹಾಕ್ಕೊಂಡಿರ್ತಾರೆ. ಹಾಗಾಗಿ ಸಬ್ ಕುಚ್ लेने वाले का इस देश में नाम लेकर पुकारना एक महासाहस बन जाता है. ಹೀಗಾಗಿ ಅವರ ಹೆಸರನ್ನು ಕೂಗೋದು ಒಂದು ಮಹಾಸಾಹಸನೇ ಹೌದು ಅಂತ ಇಲ್ಲಿ ಹೇಳ್ತಾರೆ.
ये बड़े बड़े नाम याद रखकर पुकारते पुकारते ಶಾಮ್ ಹೋ ಜಾತಿ ಹೈ. ಹೀಗಾಗಿ ನಾವು ದೊಡ್ಡ ದೊಡ್ಡ ಹೆಸರುಗಳನ್ನು ಈ ರೀತಿ ಇಟ್ಟಿರೋದ್ರಿಂದ ನಾವನ್ನು ಹೇಳೋದ್ರಿಂದ ನಾವೇನಾಗ್ತೀವಿ, ಅದು ಬೆಳಗ್ಗೆ ಸ್ಟಾರ್ಟ್ ಮಾಡುತ್ತೆ, ಅದು ಮುಕ್ತಾಯ ಆಗೋದು ಸಂಜೆನೆ ಅಂತ ಇಲ್ಲಿ ಟೀಕೆ ಮಾಡ್ತಾರೆ ನೋಡಿ. पूरी तरह से व्यक्तिगत होने पर भी इस संदर्भ में एक घटना के बारे में कहने को जीव चाहता है. ಹೀಗಾಗಿ ಇದನ್ನು ಪೂರ್ಣ ರೀತಿಯಲ್ಲಿ ನಾವು ವ್ಯಕ್ತಿಗತವಾಗಿ ಇದನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಇದು ನನಗೆ ಒಂದು ಘಟನೆ ನೆನಪಿಗೆ ಬರುತ್ತೆ ಅಂತ ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ ನೋಡಿ. मैं IPS उत्तीर्ण होकर आगे की पढ़ाई के लिए माउंट आबू की शिक्षा ಅಕಾಡೆಮಿ ಮೇ ಗಯಾತಾ. ಹೀಗಾಗಿ ಲೇಖಕರು ಒಂದು ಘಟನೆಯನ್ನು ಇಲ್ಲಿ ನೆನಪು ಮಾಡಿಕೊಂಡಾಗ ಇವರು IPS ಅಲ್ಲಿ ಉತ್ತೀರ್ಣರಾಗಿ ಆ ನಂತರ ಮುಂದಿನ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಇವರು ಎಲ್ಲಿಗೆ ಹೋಗ್ತಾರೆ, ಮೌಂಟ್ ಆಬೂ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಶಿಕ್ಷಾ ಅಕಾಡೆಮಿಗೆ ಹೋದಾಗ ಪಹಲೆ ದಿನ್ ಸಬ್ಕೋ ಏಕ್ ಕತಾರ್ ಮೇ ಖಡಾ ಕರ್ ಏಕ್ ಆಫ್ಸರ್ ಸಬ್ಕೆ ನಾಮ್ ಲಿಖನೆ ಲಗೆ. ಹೀಗಾಗಿ ಮೊದಲನೇ ದಿನ ಹೋದಂಥ ವಿದ್ಯಾರ್ಥಿಗಳಿಗೆಲ್ಲ ಪಹಲ ದಿನ್ ಸಬ್ಕೋ ಇಲ್ಲಿ ಅಲ್ಲಿ ಹೋಗಿದಂಥ ಎಲ್ಲ ಸ್ಟೂಡೆಂಟ್ಗಳು ಅಥವಾ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ, ಕತಾರ್ ಮೇ ಕಡಾಕರ್, ಕತಾರ್ ಅಂದರೆ ಪಂಕ್ತಿ ಅಂತ ಹೇಳ್ತಾರೆ, ಒಂದು ಸಾಲಲ್ಲಿ ನಿಲ್ಲಿಸ್ಕೊಂಡು ಎಲ್ಲರೂ ಹೋಗೋದು ನಾಮ್ ಬತಾನೆ ಲಗೆ. ಎಲ್ಲರೂ ಕೂಡ ಒಬ್ಬ ಆಫೀಸರ್ ಅವರು ನೇಮ್ಗಳನ್ನು ಬರ್ಕೊಳ್ತಾ ಇದ್ದಾರಂತೆ. ಕವಾಯತ್ ಮೈದಾನ ಮೇ ಹಿ ಕಡೆ ಹೋಗರ್, ಎಲ್ಲರೂ ಕವಾಯತ್ ಮೈದಾನ ನೋಡಿದ್ದೀರಲ್ಲ, ಪೊಲೀಸ್ ಗ್ರೌಂಡ್ ಎಷ್ಟು ದೊಡ್ಡದಾಗಿರುತ್ತೆ ಅಂತ ಫೀಲ್ಡಲ್ಲಿ ಇವರೆಲ್ಲರನ್ನು ನಿಲ್ಲಿಸ್ಕೊಂಡು ನೇಮ್ಗಳನ್ನು ಒಬ್ಬ ಆಫೀಸರ್ ಬರ್ಕೊಳ್ತಾ ಇದ್ರಂತೆ. ಏಕ್ ಆಫೀಸರ್ ಸಬ್ಕೆ ನಾಮ್ ಲಿಖನೆ ಲಗೆ, ಎಲ್ಲರೂ ಇವರ ನೇಮನ್ನು ಬರ್ಕೊಳ್ತಾ ಇದ್ದು. ಕವಾಯತ್ ಮೈದಾನ ಮೇ ಹಿ ಕಡೆ ಹೋಗರ್ ನಾಮ್ ಬತಾನೆ ಲಗೆ. ಎಲ್ಲರೂ ಇವರು ಕೂಡ ಲೇಖಕರು ಆ ಕವಾಯತ್ ಮೈದಾನದಲ್ಲಿ ನಿಂತ್ಕೊಂಡು ನೇಮನ್ನು ಎಲ್ಲ ಹಾಗೆ ನಿಂತ್ಕೊಂಡಿದ್ದು ನೇಮ್ ಹೇಳೋಕ್ಕೆ. सबको अपना अपना पूरा नाम बताना था, यानी पूर्वाक्षर का ವಿಸ್ತಾರ ಕರ್ ಬತಾನತ. ಅವ್ರು ಹೇಳೋದು ನಿಮ್ಮ ಇಡೀ ಪೂರ್ಣ ಹೆಸರನ್ನು ಸ್ಪಷ್ಟವಾಗಿ ಹೇಳಿ ಅಂತ, ಇನ್ಷಿಯಲ್ಗಳ ಇದನ್ನು ಸೇರಿಸ್ಕೊಂಡು ನೀವು ನಿಮ್ಮ ಹೆಸರುಗಳನ್ನು ಹೇಳಿ ಅಂತ ಹೇಳ್ತಾರೆ. ಇಸ್ ಥರ ನಾಮಂಕೋ ಬತಾನ ಪ್ರಾರಂಭವ. ಎಲ್ಲ ಸ್ಟೂಡೆಂಟ್ಗಳು ಹೋಗಿದ್ದಂಥವ್ರು ಎಲ್ಲರೂ ಅವರ ಹೆಸರನ್ನು ಹೇಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಪಹಲೇನೆ अपना नाम ಮಹೇಂದ್ರ ನಾರಾಯಣ್ ಸಿಂಹ ಬತಾಯ. ಹೀಗಾಗಿ ಮೊದಲನೇದು ಹೇಳ್ತಾರೆ ಅವ್ರ ಹೆಸರು ಮಹೇಂದ್ರ ನಾರಾಯಣ್ ಸಿಂಹ ಅಂತ ಒಬ್ಬರು ಹೇಳ್ತಾರೆ. ದೂಸರೇನೆ ದೇವದತ್ ಬಂದೋಪಾಧ್ಯಾಯ ಅಂತ ಹೇಳ್ತಾರೆ. ಹಾಗೆ ಐಸೆ ಹಿ ಚಲ್ ರಹಾತ. ಹಾಗೆ ಮುಂದೆ ಹೇಳ್ಕೊಂಡು ಹೋಗಿದ್ದಂಥ ವಿದ್ಯಾರ್ಥಿಗಳು ಮೇರಿ ಭಾರಿ ಆಗಿ. ಈಗ ಲೇಖಕರ ಸರ್ದಿನೂ ಬಂತು, ಅವ್ರಿಗೆ ಕೂಡ ಈಗ ನೇಮನ್ನು ಹೇಳಬೇಕು. ಮೈನೆ ಏಕ್ ಹಿ ಸಾಸ್ ಮೇ अबाध गति से अपने PS इन पूर्वाक्षरों का विस्तार कर प्रतिवादी भयंकर संपत कुमार आचार्य रामानुजम बताया. ಹೀಗಾಗಿ ಇವರು ಅಭಾದ್ಗತಿ ಮೇ ಅಂದರೆ ಮಂದಗತಿಯಲ್ಲಿ ಇವರು ಏನು ಮಾಡ್ತಾರೆ, ಸಾಸ್ಮೆ ಅಂದರೆ ಉಸಿರನ್ನು ಇಟ್ಕೊಂಡು ಇದನ್ನು ಹೇಳ್ತಾರೆ ನೋಡಿ. ಅಪ್ನೆ PS ರಾಮಾನುಜಮ್ ಅನ್ನೋದನ್ನು PS ಇನ್ ಪೂರ್ವಾಕ್ಷರೋಂಕ ವಿಸ್ತಾರ್ಕರ್, ಅವರು ಅವರ ತಂದೆ ಹೆಸರನ್ನು ಈಗ ಇವರು PS ರಾಮಾನುಜಮ್ ಅಲ್ವಾ. ಹೀಗಾಗಿ ಈಗ PS ಅನ್ನೋದರ ವಿಸ್ತೃತ ರೂಪವನ್ನು ಇವರು ಹೇಳ್ತಾರೆ ನೋಡಿ. ಅದರ ವಿಸ್ತೃತ ರೂಪ ಪ್ರತಿವಾದಿ ಭಯಂಕರ್ ಸಂಪತ್ ಕುಮಾರ್ ಆಚಾರ್ಯ ರಾಮಾನುಜಮ್. ಇಷ್ಟು ದೊಡ್ಡದಾದಂಥ ನೇಮ್ ಇವ್ರದ್ದು. ಹಾಗಾಗಿ ಇಷ್ಟನ್ನು ಹೇಳ್ತಾರೆ, ಉಸಿರನ್ನು ಬಿಗಿ ಹಿಡ್ಕೊಂಡು ಬತಾಯ. ಉಸ್ ಆಫ್ಸರ್ನೇ ಕ್ಷಣ ಭರ್ ಕೆ ಲಿಯೆ ಮುझे गर्दन ಉಠಾಕರ್ देखा. ಆಫ್ಸರ್ ಏನು ಮಾಡ್ತಾರೆ, ಇಷ್ಟೊಂದು ಇವರ ನೇಮ್ ಹೇಳಿದ ತಕ್ಷಣವೇ ಹಿಂಗೆ ತಲೆ ತಗ್ಗಿಸಿ ಬರ್ಕೊಳ್ತಾ ಇದ್ದಂಥ ಆಫೀಸರು ಅವರ ತಲೆ ಎತ್ತನ್ನು ಗರ್ದನ್ ಅಂದರೆ ಕತ್ತನ್ನು ಎತ್ತಿ ಹೀಗೆ ಮೇಲೆ ನೋಡ್ತಾರೆ. देखा ಅವರು ತೀಕ್ಷ್ಣ ಸ್ವರಮೇ ದೃಢತಾಪೂರ್ವಕ ಕಹಾ. ತೀಕ್ಷ್ಣವಾದಂಥ ಸ್ವರದಲ್ಲಿ
ಇವರು ಹೇಳ್ತಾರೆ, ಮೇರೆ ಆಫೀಸ್ ಮೇ ಆಕರ್ ಇಸೆ ಲಿಖಾ ಜಾನ, ನನ್ನ ಆಫೀಸ್ಗೆ ಬಂದು ನೀನು ನಿನ್ನ ಪೂರ್ಣ ಹೆಸರನ್ನು ಬರ್ಕೊಟ್ಟು ಹೋಗು ಅಂತ ಆಫೀಸರ್ ಹೇಳ್ತಾರೆ. ಅವರು ಬಿನಾ ಕುಚ್ ಲಿಖೆ ವೆ ಆಗಲೇ ಶಿಕ್ಷಾರ್ಥಿ ಕಾ ನಾಮ್ ಲಿಖನೆ ಲಗೆ. ಆಗ ಅವರು ಅವರನ್ನು ಹೆಸರನ್ನು ಬಿಟ್ಟು ಮುಂದಿನ ಹೆಸರನ್ನು ಹಾಗೆ ಬರ್ಕೊಂಡು ಹೋಗ್ತಾರೆ. ನೋಡಿ, ನಾಮ್ ಅಗರ್ ಇತ್ನಾ ಲಂಬಾ ಹೋತೋ ಬೇಚಾರೆ ಅವ್ರು ಕ್ಯಾ ಕರ್ ಸಕ್ತೆ ಹೈ. ಇಷ್ಟೊಂದು ದೊಡ್ಡ ಹೆಸರಾದರೆ ಅವ್ರು ತಾನೇ ಬರ್ಕೊಳ್ಳೋದು ಏನು ಮಾಡ್ತಾರೆ ಅಂತ ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ. ನೋಡಿ, ಹಾಗಾಗಿ ಖೈರಿಯತ್ ಇಸ್ ಬಾತ್ ಕಿ ಹೈ ಕಿ अब तक हमने इस पद्धति का प्रयोग पाठ्य पुस्तकों पर नहीं किया, विशेषतः इतिहास के पाठ्य पुस्तक पर. ಹೀಗಾಗಿ ಇಲ್ಲಿ ಮುಂದಿನ ಅಂದರೆ ಖೈರಿಯತ್ ಅಂದರೆ ಏನು ಹೇಳ್ತಾರೆ, ಇದು ಇಸ್ ಬಾತ್ ಕಿ ಹೈ ಕಿ ಕುಶಲ್ ಕ್ಷೇಮ ಅಂತ. ಹಾಗಾಗಿ ಇಲ್ಲಿ ಹೇಳ್ತಾ ಹೋದಾಗ ಅಬ್ ತಕ್ ಹಮ್ನೆ ಇಸ್ ಪದ್ಧತಿ ಕಾ ಪ್ರಯೋಗ ಪಠ್ಯ ಪುಸ್ತಕೋಂ ಪರ್ ನಹಿ ಕ್ರಿಯಾ ವಿಶೇಷ ಇತಿಹಾಸ ಕಿ ಪಠ್ಯ ಪುಸ್ತಕ ಪರ್. ಹೀಗಾಗಿ ಇವ್ರು ಹೇಳ್ತಾರೆ ಪಠ್ಯ ಪುಸ್ತಕದ ಪರ್ ನಹಿ ಕಿಯಾ, ಹಾಗೆ ವಿಶೇಷವಾಗಿ ಇತಿಹಾಸದ ಪಠ್ಯಪುಸ್ತಕಗಳ ಬಗ್ಗೆ ವಿವರಣೆಯನ್ನು ನೋಡಿದಾಗ ಆಗ ಏಸಾ ಕುಚ್ ಹೋ ಜಾಯಿತು. ಈ ರೀತಿ ಆದಾಗ ಏನಂತದಿಲ್ಲಿ ರಾಣಾ ಪ್ರತಾಪ ಸಿಂಗ್ ಆರ್.ಪಿ. ಸಿಂಗ್ ಬನ್ ಜಾಯೇಗಾ. ಇತಿಹಾಸದಲ್ಲಿ ನಾವು ಹೆಸರುಗಳನ್ನು ಹೇಳುವಾಗ ರಾಣಾ ಪ್ರತಾಪ ಸಿಂಗ್ ಅಂತ ಇರೋದನ್ನು ಆರ್.ಪಿ. ಸಿಂಗ್ ಅಂತ ಆದಾಗ, ಅಥವಾ ಔರಂಗಜೇಬ್ ಅನ್ನೋದನ್ನು ಎ ಜೇಬ್ ಬನೇಗಾ. और समुद्रगुप्तವನ್ನು एस गुप्त हो जाएगा. आगे चंद्रगुप्त सी गुप्ता और अमात्य राक्षस ये राक्षस बनेगा. आगे पुलकेशी पी केशी और मयूर वर्मा ಎಂ ವರ್ಮಾ ಬನೇಗಾ. ಹೀಗಾಗಿ ಇತಿಹಾಸದ ಕಡೆ ನಾವು ಗಮನವನ್ನು ಹರಿಸಿದಾಗ ಇತಿಹಾಸದಲ್ಲಿ ಅಲ್ಲಿ ಹೆಸರುಗಳನ್ನು ನಾವು ಹೇಳುವಾಗ ಈ ರೀತಿ ಆದಾಗ ಪ್ರತಾಪ ಸಿಂಹನನ್ನು ಆರ್ ಸಿಂಹ ಅಂತಲೂ, ಔರಂಗಜೇಬನನ್ನು ಎ ಜೇಬ್ ಅಂತಲೂ, ಸಮುದ್ರಗುಪ್ತನನ್ನು ಎಸ್ ಗುಪ್ತ ಅಂತಲೂ, ಚಂದ್ರಗುಪ್ತನನ್ನು ಸಿ ಗುಪ್ತ ಅಂತ, ಹಾಗೆ ಅಮಾತ್ಯ ರಾಕ್ಷಸನನ್ನು ಎ ರಾಕ್ಷಸ್ ಅಂತ. ಹೀಗಾಗಿ ಪುಲಿಕೇಶಿ पी के सी और ಮಯೂರವರ್ಮನನ್ನು ಎಂ वर्मा बनेगा. ಈ ರೀತಿ ಆಗುತ್ತೆ. इस तरह से नामों के आधा भाग इन शेरों में ಚಿಪ್ತೆ ही जा रहे हैं. ಈ ರೀತಿಯಾಗಿ ಅರ್ಧ ಭಾಗ ಹೆಸರಿನ ಅರ್ಧ ಭಾಗ ಏನಾಗ್ತದೆ, ಇನ್ಶಿಯಲಲ್ಲಿ ಮುಚ್ಚೋಗುತ್ತೆ, ಇನ್ಶಿಯಲಲ್ಲಿ ಸೇರ್ಕೊಬಿಡುತ್ತೆ. ಕभी कभी तो पूरा का पूरा नाम ही अंग्रेजी वर्णों में सिकुड़ जाता है. ಹಾಗೆ ಅವಾಗವಾಗ ಏನಾಗ್ತದೆ, ಪೂರಾ ಕಾ ಪೂರಾ ನಾಮ್, ಇಡೀ ಪೂರ್ಣ ಹೆಸರು ಏನಾಗ್ತದೆ ಇಂಗ್ಲೀಷಿನ ವರ್ಣಗಳಲ್ಲಿ ಸೇರ್ಕೊಬಿಡುತ್ತೆ ಅಂತ ಹೇಳ್ತಾರೆ. ಪಾಠಶಾಲಾ ಕಾಲೇಜು ಮೇ ಯ ಹಾಮ್ ಬಹತ್ ಹೈ. ಹೀಗಾಗಿ ಪಾಠಶಾಲಾ ಕಾಲೇಜುಗಳಲ್ಲಿ ನಾವು ನೋಡ್ತೀವಲ್ಲ, ಸಭಿ ಅಧ್ಯಾಪಕ ವಿದ್ಯಾರ್ಥಿयों की जिह्वा पर अंग्रेजी के वर्ण बनकर सुशोभित होते हैं. ಈಗ ನಾವು ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಶಾಲಾ ಕಾಲೇಜುಗಳಲ್ಲಿ ಏನು ಮಾಡ್ತಾರೆ, ಎಷ್ಟೊಂದು ಮಕ್ಕಳು ಇರ್ತಾರಲ್ವ, 50-60 ಮಕ್ಕಳು. ಹಾಗೇನು ಮಾಡ್ತಾರೆ, ಅವರ ನೇಮ್ಗಳನ್ನು ಕರೆಯಲಿಕ್ಕಾಗಲ್ಲ, ಟೈಮು ಅಷ್ಟು ದೊಡ್ಡ ದೊಡ್ಡ ಹೆಸರನ್ನು ಕರೀಲಿಕ್ಕಾಗಲ್ಲ ಅಂತ ಏನು ಮಾಡ್ತಾರೆ, ಅವ್ರಿಗೆಲ್ಲ ಜಿಹ್ವಾ ಅಂದರೆ ಅವ್ರಿಗೆ ಅಂಗ್ರೇಜಿ ವರ್ಣಗಳನ್ನು ಕೊಟ್ಬಿಟ್ಟಿರ್ತಾರೆ 1 2 3 ಅಂತ. ಹಾಗಾಗಿ ಅವ್ರ ನೇಮ್ ಅಂದರೆ ನೇಮ್ ಬದಲಾಗಿ ಅವರು ಒಂದು ನಂಬರ್ಗಳನ್ನು ಕರೀತಾ ಹೋಗ್ತಾರೆ. ಆಗ ಅವರು ಆ ನೇಮನ್ನು ಅವರು ಅಟೆಂಡೆನ್ಸನ್ನು ಹೇಳ್ತಾ ಹೋಗ್ತಾರಲ್ವಾ. ಅದನ್ನು ಇಲ್ಲಿ ಒಂದು ಸಲ ವ್ಯಂಗ್ಯವಾಗಿ ಟೀಕೆ ಮಾಡ್ತಾರೆ. अंग्रेजी वर्णों का प्रभाव हमारे नामों पर हुआ है, इसमें कोई शंक नहीं है. ಇಲ್ಲಿ ಹೇಳ್ತಾರೆ, ಅಂಗ್ರೇಜಿ ವರ್ಣಗಳ ಪ್ರಭಾವ ನಮ್ಮ ಹೆಸರುಗಳಲ್ಲಿ ಇಷ್ಟರ ಮಟ್ಟಿಗೆ ಸೇರಿಕೊಂಡಿದೆ. ಹಾಗಾಗಿ ಇಸ್ಮೆ ಕೋಯಿ ಶಕ್ ಅಂದರೆ ಶಕ್ ನಹಿ ಅಂದರೆ ಸಂದೇಹ ಇಲ್ಲ ಅಂತ ಹೇಳ್ತಾರೆ. ಯತ್ನಯ ವರ್ಣ ವ್ಯಾಮೋಹ. ಹೀಗಾಗಿ ಇದೆಲ್ಲ ಏನು, ಒಂದು ಹೊಸ ವರ್ಣದ ಅಕ್ಷರಗಳ ವ್ಯಾಮೋಹ. ಇಸ್ಕಾ ಹಮೆ ತ್ಯಾಗ ಕರ್ನಾ ಚಾಹಿಯೆ. ನಾವು ಇದನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಕನ್ನಡಕ್ಕೆ ವರ್ಣೋं का प्रयोग ही हमारे लिए ಕ್ಷೇಮಕಾರಕ है. ಕನ್ನಡದ ವರ್ಣಗಳ ಪ್ರಯೋಗ ನಮಗೆ ಒಂದು ಕ್ಷೇಮದಾಯಕವಾಗಿದೆ. ಕನ್ನಡ के उन सुंदर नामों का संपूर्ण रूप में प्रयोग करना.
ಹಾಗಾಗಿ ನಾವು ಇಲ್ಲಿ ಹೇಳ್ತಾರೆ ಲೇಖಕರು, ಕನ್ನಡಕ್ಕೆ ಒಂದು ಸುಂದರ ನಾಮಕ ಸಂಪೂರ್ಣ ರೂಪ. ಈಗ ಎಷ್ಟು ಸುಂದರವಾಗಿ ಅವರು ಮನೆಗಳಲ್ಲಿ ಮಕ್ಕಳಿಗೆ ಹೆಸರುಗಳನ್ನು ಇಟ್ಟಿರ್ತಾರೆ. ತಂದೆ ತಾಯಿಗಳು ಅವರ ದೇವರ ಹೆಸರುಗಳನ್ನು, ಅವರ ಮನೆ ತಂದೆ ಹೆಸರುಗಳನ್ನು ಸೇರಿಸಿ ಒಂದು ಪೂರ್ಣವಾದಂಥ ಹೆಸರನ್ನು ಕೊಟ್ಟಿರ್ತಾರೆ. ಹಾಗಾಗಿ ಅದನ್ನು ನಾವು ಸಂಪೂರ್ಣ ರೂಪದಲ್ಲಿ ಅದನ್ನು ಪ್ರಯೋಗ ಮಾಡ್ತಾ ಬಂದಾಗ ಅದು ಎಷ್ಟು ಒಳ್ಳೆಯ ಅರ್ಥವನ್ನು ಕೊಡುತ್ತೆ ಅನ್ನೋದನ್ನು ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ. ಅದು ಒಳ್ಳೆಯದು ಅಂತ. ಹಮಾರ ಉಚ್ಚರಣ भी शुद्ध होगा और नाम भी बच जाएगा. ಯಾವಾಗ ಆಗ ಈ ರೀತಿ ಕರೆದಾಗ ನಮ್ಮ ಉಚ್ಚಾರಣೆಯೂ ಕೂಡ ಶುದ್ಧವಾಗಿರುತ್ತೆ, ಮತ್ತು ನಮ್ಮ ಹೆಸರು ಕೂಡ ಅಂದರೆ ಬಚಾವಾಗ್ತದೆ. ಹೆಸರು ಒಳ್ಳೆಯ ಅರ್ಥವನ್ನು ಕಲ್ಪಿಸ್ಕೊಳ್ಳುತ್ತೆ. ಈ ರೀತಿಯಾದ ಇನ್ಷಿಯಲ್ ಆದ ಕನ್ನಡವನ್ನು ಬಳಸಿದಾಗ ನಾವೇನಾಗುತ್ತೆ, ಈಗ ನೇಮ್ಗಳನ್ನು ನೋಡಿದಾಗ ಹಳ್ಳಿಗಳಲ್ಲಿ ಬೋರ್ಡ್ಗಳನ್ನು ಹಾಕಿರ್ತಾರೆ. ಅವ್ರೇನು ಮಾಡ್ತಾರೆ, PWD ವಿಭಾಗದವರು ಅವರಿಗೆ ಬೇಕಾದ ಆಕಾರಕ್ಕೆ ಅನುಸಾರ ಇನ್ಷಿಯಲ್ಗಳನ್ನು ಸೇರಿಸಿ ಶಾರ್ಟಾಗಿ ಆ ಊರಿನ ಹೆಸರುಗಳನ್ನು ಹಾಕ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಎಷ್ಟೊಂದು ನಾವು ನೋಡಿದಾಗ ಎಷ್ಟೋ ಊರುಗಳ ಹೆಸರುಗಳನ್ನು, ದೇವಾಲಯಗಳ ಹೆಸರುಗಳನ್ನು ಅವರು ತನ್ನ ಅಸ್ತಿತ್ವವನ್ನು ಎಲ್ಲೋ ಒಂದು ಕಡೆ ಈ ಇನ್ಷಿಯಲ್ಗಳ ಪ್ರಭಾವದಿಂದ ಈ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಭಾಷೆ ಈ ರೀತಿ ಮಟ್ಟಕ್ಕೆ ಹೋಗಿ ತನ್ನ ಅಸ್ತಿತ್ವವನ್ನು ಎಲ್ಲೋ ಒಂದು ಕಡೆ ಕಳ್ಕೊಳ್ತಾ ಇದೆ ಅನ್ನೋದನ್ನು ಹೇಳ್ತಾರೆ. ಹಾಗಾಗಿ ಕರ್ನಾಟಕದವರಾದಂಥ ಕನ್ನಡಿಗರಾದ ನಾವು ಕನ್ನಡ ಭಾಷೆಯನ್ನು ಪೂರ್ಣವಾಗಿ ಬಳಸಬೇಕು. ಅದನ್ನು ಅದು ಒಳ್ಳೆಯ ಅರ್ಥವನ್ನು ಕಲ್ಪಿಸಿಕೊಡುತ್ತೆ ಅನ್ನೋದು ಈ ಪಾಠದ ಒಂದು ಉದ್ದೇಶ. ಥ್ಯಾಂಕ್ ಯು ಮಕ್ಕಳ.